ಯಾಣ ಕ್ಯೂಸಿಂದ ನಾನು ಬಂದಿರೋದು ವಿಭೂತಿ ಫಾಲ್ಸ್ಗೆ. ದೂರದಿಂದಲೇ ಅದನ್ನು ನೋಡು, ಅದರ ಪಾಡಿಗೆ ಅದನ್ನು ಬಿಡು. ತರಿದು ಹೂಗಳ ಭ್ರೂಣ ಹತ್ಯೆಗೈಯ್ಯದಿರು, ಫಲಿತವಾಗಲಿ ಆ ಮೂಕ ಬದುಕು. ವಿಭೂತಿ ಜಲಪಾತವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನಲ್ಲಿರುವ ಅಚವೆ ಗ್ರಾಮದ ಬಳಿ ಇರುವ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಯಾಣದ ಗುಹೆಗಳ ಸಮೀಪದಲ್ಲಿರುವ ಈ ಸುಂದರ ಜಲಪಾತವು ಸರಿಸುಮಾರು 30 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತದೆ. ಇಲ್ಲಿನ ನೀರು ಯಾಣದ ಸುಣ್ಣದ ಕಲ್ಲುಗಳ ಪ್ರದೇಶದ ಮೂಲಕ ಹರಿದು ಬರುವುದರಿಂದ ಇದಕ್ಕೆ ವಿಭೂತಿ ಎಂಬ ಹೆಸರು ಬಂದಿದೆ. ಕೆಲವು ಕಥೆಗಳ ಪ್ರಕಾರ ಭಸ್ಮಾಸುರ ಎಂಬ ರಾಕ್ಷಸನ ಚಿತಾಭಸ್ಮವು ನದಿ ನೀರಿನೊಂದಿಗೆ ಬೆರೆತು ಯಾಣ ಬಂಡೆಯಿಂದ ಹರಿದು ಬರುವುದರಿಂದ ಈ ಜಲಪಾತಕ್ಕೆ ವಿಭೂತಿ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಕೆಲವು ಸ್ಥಳೀಯರ ಪ್ರಕಾರ ವಿಭೂತಿ ಜಲಪಾತದ ಬಳಿ ಸುಣ್ಣದ ಕಲ್ಲಿನ ವಿಶಾಲವಾದ ಬಂಡೆ ಪತ್ತೆಯಾಗಿದ್ದರಿಂದ ಈ ಜಲಪಾತವು ತನ್ನ ಹೆಸರನ್ನು ಪಡೆದುಕೊಂಡಿದೆ ಎಂದು ಹೇಳಲಾಗುತ್ತದೆ. ಇದು ನೀರನ್ನು ಶುದ್ಧ ಮತ್ತು ಖನಿಜ ಸಮೃದ್ಧವಾಗಿಸುತ್ತದೆ ಎಂಬ ನಂಬಿಕೆಯೂ ಸಹ ಇದೆ. ಇದರಿಂದಾಗಿಯೇ ಜಲಪಾತಕ್ಕೆ ವಿಭೂತಿ ಎಂಬ ಹೆಸರು ಬಂದಿದೆ. ಈ ಜಲಪಾತವು ಉತ್ತರ ಕರ್ನಾಟಕದ ಶಿರಸಿಯಿಂದ ಸುಮಾರು 50 ಕಿಲೋಮೀಟರ್, ಅಂಕೋಲದಿಂದ 60 ಕಿಲೋಮೀಟರ್ ಹಾಗೆ ಕುಮಟದಿಂದ 57 ಕಿಲೋಮೀಟರ್ ದೂರದಲ್ಲಿದೆ. ಜಲಪಾತವನ್ನು ತಲುಪಲು ಸುಮಾರು 800ರಿಂದ 1 ಕಿಲೋಮೀಟರ್ನಷ್ಟು ಸುಲಭವಾದ ನಡಿಗೆಯ ಅಥವಾ ಸಣ್ಣ ಟ್ರೆಕ್ ಮಾಡಬೇಕಾಗುತ್ತದೆ. ಪಶ್ಚಿಮ ಘಟ್ಟದ ಅನೇಕ ಜಲಪಾತಗಳಲ್ಲಿ ವಿಭೂತಿ ಜಲಪಾತವು ಕೂಡ ಒಂದು. ದೊಡ್ಡ ಬಂಡೆಗಳು ಮತ್ತು ಸುಣ್ಣದ ಕಲ್ಲು ನಿಕ್ಷೇಪಗಳಿಂದ ಆವೃತವಾದ ಈ ಜಲಪಾತವು ಒಂದು ಸುಂದರವಾದ ತಾಣವಾಗಿದೆ. ದಟ್ಟವಾದ ಕಾಡಿನ ನಡುವೆ ಜಲಪಾತವು ಬೃಹತ್ ಬಂಡೆಗಳಿಂದ ಆವೃತವಾಗಿದೆ. ಇಲ್ಲಿ ನೀರು ಹಂತಗಳಾಗಿ ಮೆಟ್ಟಿಲುಗಳ ರೂಪದಲ್ಲಿ ಹರಿಯುತ್ತದೆ. ಇದು ಬೇಸಿಗೆಯಲ್ಲಿ ಸೂಕ್ತವಾದ ಆಶ್ರಯ ತಾಣವಾಗಿದೆ. ಮಳೆಗಾಲದಿಂದಾಗಿ ನೀರಿನ ಹರಿವು ಅಧಿಕವಾಗಿರುವುದರಿಂದ ಜಲಪಾತದ ಮೇಲ್ಭಾಗಕ್ಕೆ ಹೋಗುವುದು ಸೂಕ್ತವಲ್ಲ. ಈ ವಿಭೂತಿ ಜಲಪಾತದ ನೀರು ಸೂಪರ್ ಬಿಳಿಯಾಗಿತ್ತು, ಹಾಗೆ ತಂಪಾಗಿತ್ತು ಮತ್ತು ಇಲ್ಲಿನ ನೀರಿನ ಆಳ ಹೆಚ್ಚಾಗಿಯೇ ಇತ್ತು. ನೀವು ಕೊಳದ ಮಧ್ಯದಲ್ಲಿ ಬಹಳ ಜಾಗರೂಕತೆ ವಹಿಸಬೇಕಾಗುತ್ತದೆ, ಏಕೆಂದರೆ ಇಲ್ಲಿನ ಬಂಡೆಗಳು ಜಾರುತ್ತವೆ. ಹಾಗೆ ಇಲ್ಲಿ ನೀರು ಕೆಳಮುಖವಾಗಿ ಹರಿಯುತ್ತದೆ. ಹಾಗಾಗಿ ನೀವು ಈಜಬಹುದು, ಆದರೆ ನೀರಿನ ಬಲವು ಹೆಚ್ಚಾಗಿರೋದ್ರಿಂದ ಎಚ್ಚರಿಕೆ ವಹಿಸುವುದು ಅತ್ಯವಶ್ಯಕ. ಯಾಣ ಕ್ಯೂಸಿಂದ ನಾನು ಬಂದಿರೋದು ವಿಭೂತಿ ಫಾಲ್ಸ್ಗೆ. ಫಾಲ್ಸ್ ಹತ್ರ ಬಂದ್ವಿ. ಇಟ್ಸ್ ಅ ಗುಡ್ ಪ್ಲೇಸ್, ಬಟ್ ಸ್ವಲ್ಪ ಜಾಸ್ತಿ ನಡ್ಕೊಂಡು ಬರಬೇಕು. ಹತ್ತತ್ರ 1 ಕಿಲೋಮೀಟರ್ ಅಷ್ಟು. ಸ್ವಲ್ಪ ಸುಸ್ತಾಗುತ್ತೆ, ಹೈಟ್ ಇರೋದ್ರಿಂದ ಸ್ವಲ್ಪ ಸುಸ್ತು ಅನಿಸುತ್ತೆ, ಬಟ್ ಇಟ್ಸ್ ಓಕೆ, ಬರ್ಬಹುದು. ಓಕೆ, ಲೆಟ್ ಮಿ ಶೋ ಯು ದಿ ವಾಟರ್ ಫಾಲ್. ಅಮೇಝಿಂಗ್ ಒನ್, ಇಟ್ಸ್ ಸೋ ಗುಡ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಲೆಟ್ ಮಿ ಶೋ ಯು. ದಟ್ಟವಾದ ಕಾಡು ಮತ್ತು ಬೃಹತ್ ಬಂಡೆಗಳ ನಡುವೆ ಹರಿಯುವ ಈ ವಿಭೂತಿ ಜಲಪಾತವು ಪ್ರಕೃತಿ ಪ್ರಿಯರಿಗೆ ಮತ್ತು ಟ್ರೆಕ್ಕಿಂಗ್ ಪ್ರಿಯರಿಗೆ ಅತ್ಯುತ್ತಮ ಸ್ಥಳವಾಗಿದೆ. ಶಿರಸಿಯಲ್ಲಿರುವ ಸಾಕಷ್ಟು ಪ್ರವಾಸಿ ಆಕರ್ಷಣೆಗಳಲ್ಲಿ ವಿಭೂತಿ ಜಲಪಾತವು ಒಂದು. ಈ ಜಲಪಾತದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ರೈಟ್ ರೇಸ್ ಚಾನೆಲ್ ನಿಮಗಾಗಿ ತಂದಿದೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ರೈಟ್ ರೇಸ್ ಯೂಟ್ಯೂಬ್ ಚಾನಲ್ನ ಮತ್ತಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.